ಅಮೃತ ಮಥನ ಆಗಿದೆ. ಅಮೃತವನ್ನು ಪರಮಾತ್ಮ ದೇವತೆಗಳಿಗೆ ಪಾನ ಮಾಡಿಸಿದ್ದಾನೆ. ಆ ನಂತರದಲ್ಲಿ ದೈತ್ಯರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಘನಘೋರವಾದ ಯುದ್ಧವಾಗಿದೆ. ಮಾಯಾಯುದ್ಧಗಳನ್ನೆಲ್ಲ ಮಾಡಿದ್ದಾರೆ ದೈತ್ಯರು. ಆ ಸಂದರ್ಭದಲ್ಲಿ ಅಮೃತ ಶಸ್ತ್ರಾಸ್ತ್ರಗಳಿಂದ ಗಾಯ ಆಗದಂತೆ, ಮರಣವಾಗದಂತೆ ಇವರನ್ನು ರಕ್ಷಣೆ ಮಾಡಬಹುದು. ಅದನ್ನು ಭಗವಂತನೇ ಕೊಟ್ಟದ್ದು ಅಮೃತವನ್ನು. ಅಮೃತದೊಳಗಿದ್ದದ್ದು ಪರಮಾತ್ಮ, ಅದನ್ನು ಕೊಡಿಸಿದ್ದು ಪರಮಾತ್ಮ. ಇದನ್ನು ನಿನ್ನೆ ಕೇಳಿದ್ದೀರಿ. ಆದರೆ ಭಗವಂತ ತನ್ನ ಅದ್ಭುತವಾದ ಸಾಮರ್ಥ್ಯವನ್ನು ವ್ಯಕ್ತವಾಗಿ ತೋರಿಸುವುದಕ್ಕೆ ಅಮೃತವನ್ನು ಪಾನ ಮಾಡಿದ್ದರೂ ಕೂಡ ದೈತ್ಯರು ಮಾಯಾಯುದ್ಧಗಳನ್ನು ಮಾಡುವಾಗ ಇದ್ದಕ್ಕಿದ್ದಂತೆ ಹುಲಿ, ಸಿಂಹ, ಆನೆಗಳು, ಆಯುಧಗಳು, ಪರ್ವತಗಳು, ಬೆಂಕಿ ಬೀಳಬೇಕು, ಎದುರಿಗೆ ಯಾರಿಲ್ಲ. ಈ ರೀತಿಯ ಮಾಯಾಯುದ್ಧಗಳನ್ನೆಲ್ಲ ಮಾಡುವಾಗ ಅವರಿಗೆ ಇನ್ನೊಂದೇನೂ ದಾರಿ ತೋರದೆ ಮಾಡಿದ್ದು ಒಂದೇ ಒಂದು ಭಗವಂತನ ಸ್ಮರಣೆ ಅಷ್ಟೇ. ಹರಿಸ್ಮೃತಿ, ಭಕ್ತಿಯಿಂದ ದೇವರನ್ನು ಸ್ಮರಿಸಿದ್ದಾರೆ ದೇವತೆಗಳು. ಸ್ಮರಣೆ ಮಾಡುವ ಮಾತ್ರದಿಂದಲೇ ಆ ಎಲ್ಲ ಮಾಯೆಗಳು ನಾಶವಾಗಿ ಹೋಗಿವೆ. ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ. ಅದೇ ಸಂದರ್ಭದಲ್ಲಿ ಬಂದಂತಹ ಭಾಗವತದ ನುಡಿ ಇದು. ಯಾವಾಗ ಹರಿಸ್ಮರಣೆಯನ್ನು ದೇವತೆಗಳು ಮಾಡಿದ್ದಾರೋ ಆ ಎಲ್ಲ ಮಾಯೆಗಳು ದೂರ ಆಗಿವೆ. ದೈತ್ಯರನ್ನು ಗೆದ್ದಿದ್ದಾರೆ. ದುಷ್ಟರಾದ ಅನೇಕ ದೈತ್ಯರನ್ನು ಸಂಹಾರನೇ ಮಾಡಿದ್ದಾರೆ. ದೇವತೆಗಳು ಸಂಹಾರ ಮಾಡಿದ್ದಾರೆ. ವಾಯುದೇವರು, ಭಗವಂತ ಆ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ದೇವತೆಗಳ ರಕ್ಷಣೆಯನ್ನು ನೀವು ಮಾಡಿದ್ದೀರಿ. ನಮ್ಮ ಜೀವನದಲ್ಲಿಯೂ ಕೂಡ ಎದುರಿಗೆ ಕಾಣುವಂತೆ ಅನೇಕ ವಿಘ್ನಗಳು, ಸತ್ಕರ್ಮಗಳನ್ನು ಮಾಡುವುದಕ್ಕೆ ತೊಂದರೆಗಳು ಬರೋದು ಒಂದು ರೀತಿಯಾದರೆ, ಮಾಯಾಯುದ್ಧಗಳು ನಮಗೆ ಗೊತ್ತೇ ಆಗೋದಿಲ್ಲ ಇವುಗಳಿಂದ ನಮಗೆ ತೊಂದರೆ ಇದೆ ಅಂತ. ಹಾಗೆ ವಿವಿಧ ವಿಚಿತ್ರ ರೂಪಗಳಲ್ಲಿ ನಮ್ಮ ಸಾಧನೆಗೆ ವಿಘ್ನಗಳು ಜೀವನದಲ್ಲಿ ಬರ್ತವೆ. ಅಂತಹ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದು ನನಗೆ ಕಷ್ಟ ಆಗತ್ತೆ, ಇದನ್ನು ಪರಿಹಾರ ಮಾಡು ಅಂತ ಕೇಳ್ಕೊಳ್ಳೋದಕ್ಕೂ ನಮಗೆ ಗೊತ್ತಿರೋದಿಲ್ಲ. ದೇವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ ಆ ಎಲ್ಲ ತರಹದ ಮಾಯಾಯುದ್ಧಗಳು, ನಮಗೆ ಗೊತ್ತಾಗದ ರೀತಿಯಲ್ಲಿ ಬರುವಂತಹ ಆತಂಕಗಳು, ಅಡ್ಡಿಗಳು, ಅವುಗಳೆಲ್ಲವನ್ನೂ ಕೂಡ ಪರಮಾತ್ಮ ಪರಿಹಾರ ಮಾಡುತ್ತಾನೆ ಎನ್ನುವ ಸಂದೇಶವನ್ನು ಈ ಮೂಲಕವಾಗಿ ಭಾಗವತ ಹಾಗೂ ಮಹಾಭಾರತ ತಾತ್ಪರ್ಯದ ನಿರ್ಣಯದಿಂದ ನಾವು ತಿಳಿದುಕೊಳ್ಳಬಹುದು. ಆದರೆ ಕಲಿ, ಸಮುದ್ರ ಮಥನದಲ್ಲಿ ಮೊದಲು ಬಂದದ್ದು ವಿಷ. ವಿಷವನ್ನು ಪಾನ ಮಾಡಿದ್ದಾರೆ ವಾಯುದೇವರು. ಸ್ವಲ್ಪ ವಿಷವನ್ನು ಮಥನ ಮಾಡಿ ರುದ್ರದೇವರ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಮಥನ ಮಾಡಿ ಕೊಟ್ಟದ್ದನ್ನು ರುದ್ರದೇವರು ಪಾನ ಮಾಡಿದ ಮೇಲೆ ಸ್ವಲ್ಪ ಕೈಗೆ ಅಂಟುಕೊಂಡದ್ದೇನಿದೆ ಅದೇ ಕಲಿಯ ಶರೀರವಾಗಿದೆ. ಕಲಿ ಎಂಬ ಜೀವ, ದುಷ್ಟ ಜೀವ, ಅನಾದಿ ಕಾಲದಿಂದಿದ್ದಾನೆ. ಆ ಕಲಿಗೆ ಈ ಹಲಾಹಲ ವಿಷ, ಕಾಲಕೂಟ ವಿಷ, ಈ ವಿಷಕ್ಕೆ ಅವನು ಅಭಿಮಾನಿಯಾಗಿ ಈ ವಿಷವೇ ಅವನ ದೇಹವಾಗಿದೆ. ಆ ರೀತಿ ಕಲಿ ಯಾವಾಗ ಹುಟ್ಟಿದ್ದಾನೆ ಅವನು ಸಕಲ ದೋಷಗಳ ಸಾಕಾರ ಸ್ವರೂಪ. ಮತ್ತೊಂದು ಪ್ರಸಂಗದಲ್ಲಿ ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ದುರ್ಯೋಧನ ಸ್ಮೃತಃ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಕಲಿ ಅಂದರೆ ಬೇರೆ ಅಲ್ಲ, ಸಕಲ ದೋಷಗಳ ಒಂದು ಮೂರ್ತಿ ಅಂದರೆ ಕಲಿ ಅಂತ. ದೇವರ ಸ್ವಾತಂತ್ರ್ಯ ನಮಗೆ ತಿಳಿಯದೇ ಇರುವಂತೆ,
ನಮ್ಮ ಪಾರತಂತ್ರದ ಜ್ಞಾನ ನಮಗಾಗದೇ ಇರುವಂತೆ, ನಮಗೆ ಅಜ್ಞಾನ ಅಥವಾ ದೇವರಲ್ಲಿಯೇ ಪಾರತಂತ್ರ್ಯ ಇದೆ, ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ಎಂಬ ವಿಪರೀತ ಜ್ಞಾನ, ಇವುಗಳೆಲ್ಲವನ್ನ ನಮಗೆ ಕೊಡುವವನೇ ಕಲಿ. ಅಜ್ಞಾನ ಮಿಥ್ಯಾ ಮತಿರೂಪತೋಸೌ ಅಂತಾರೆ ಶ್ರೀಮದಾಚಾರ್ಯ. ಅಂತಹ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಕೊಟ್ಟು ಸಜ್ಜನರನ್ನು ಪೀಡಿಸುವ ಈ ಕಲಿ ಅವನನ್ನು ಈಗ ಸಂಹಾರ ಮಾಡಬೇಕಾಗಿದೆ. ಸಂಹಾರ ಮಾಡೋದು ಅಂದರೆ ಅವನ ದೇಹದ ಸಂಹಾರ ಅಲ್ಲ, ಆ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ದೂರ ಓಡಿಸಬೇಕಾಗಿದೆ. ಎಲ್ಲರ ಮನಸ್ಸಿನಲ್ಲಿ ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ಯಥಾರ್ಥವಾದ ಜ್ಞಾನವನ್ನು ಯಾರೂ ಪಡೆದುಕೊಳ್ಳದೇ ಇರೋ ಹಾಗೆ ಮಾಡುವಂತಹ ಆ ಕಲಿಯನ್ನು ನಿಗ್ರಹ ಮಾಡಬೇಕಾಗಿದೆ. ಅದಕ್ಕಾಗಿ ನಿನ್ನ ಹತ್ತಿರ ನಾವೆಲ್ಲ ಪ್ರಾರ್ಥನೆ ಮಾಡುವುದಕ್ಕೆ ಬಂದಿದ್ದೇವೆ. ವಾದಿರಾಜ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ, ಗೌತಮರ ಶಾಪದಿಂದ ವೇದಶಾಸ್ತ್ರಗಳ ಜ್ಞಾನ ಎಲ್ಲ ಲುಪ್ತವಾಗಿತ್ತು ಅಂತ ಸೂತ್ರಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಪುರಾಣಗಳಲ್ಲಿ ಆ ವಿಚಾರ ಉಂಟು. ಗೌತಮಸ್ಯ ಋಷೇಶಾಪಾದ್ ಜ್ಞಾನೇ ತ್ವಜ್ಞಾನತಾಂಗತೆ ಅಂತ. ಕಲಿ ಎಲ್ಲರ ಮನಸ್ಸಿನಲ್ಲಿ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ತುಂಬಿದ್ದಾನೆ, ಭಗವಂತನ ಜ್ಞಾನವಾಗದೇ ಇದ್ದಂತೆ ಮಾಡಿದ್ದಾನೆ, ವೇದಶಾಸ್ತ್ರಗಳನ್ನೆಲ್ಲ ದೂಷಣೆ ಮಾಡ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾದರೆ ಗೌತಮರ ಶಾಪದಿಂದ ಜ್ಞಾನ ಲೋಪವಾಯಿತಾ, ಕಲಿಯ ಪ್ರಭಾವದಿಂದ ಜ್ಞಾನ ಲೋಪವಾಯಿತಾ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಕೋತಿ, ಮರ್ಕಟ ಸ್ವಯಂ ಗಲಾಟೆ ಮಾಡ್ತಾ ಇರ್ತದೆ, ಒಂದು ಕಡೆಗೆ ಕೊಡೋದಿಲ್ಲ. ಅಂತಹ ಮರ್ಕಟಕ್ಕೆ ಚೇಳು ಕಡಿದ್ರೆ ಇನ್ನೇನಾಗಲಿಕ್ಕಿಲ್ಲ ಅಂತ. ಮರ್ಕಟಸ್ಥೆ ಸುರಾಪಾನಂ ಅಂತ, ಅದಕ್ಕೆ ಮದ್ಯ ಕುಡಿಸಿ ಚೇಳು ಕಡಿಸಿ ಪಿಶಾಚದ ಆವೇಶ ಬೇರೆ ಆಗಿಬಿಟ್ರೆ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಹಾಗಾಗಿದೆ ಅಂತಾರೆ ವಾದರಾಜ ಶ್ರೀಪಾದಂಗಳವರು. ಸ್ವಯಂ ಕಲಿ ತಾನು ಮಾಡುವ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಶಾಸ್ತ್ರಗಳ ನಿಂದೆ ಮಾಡ್ತಾನೆ, ಶಾಸ್ತ್ರಗಳ ದೂಷಣೆಯನ್ನು ಮಾಡ್ತಾನೆ, ಕೆಲವರಲ್ಲಿ ಪ್ರವೇಶ ಮಾಡಿ. ಅದರ ಜೊತೆಗೆ ಈ ಚೇಳು ಕಡದ ರೀತಿಯಲ್ಲಿ ಗೌತಮರ ಶಾಪವೂ ಸಹಾಯಕವಾಗಿದೆ, ಗೌತಮರ ಶಾಪವೂ ಆಗಿದೆ. ಕಲಿ ದೇವತೆಗಳಲ್ಲಿಯೂ ಪ್ರವೇಶ ಮಾಡಿ ಅವರ ಮೂಲಕವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಹೀಗಾಗಿ ಶುದ್ಧವಾದ ಏನು ವೈದಿಕ ಸಿದ್ಧಾಂತ ಇದೆ, ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತ, ಆ ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತ ಇದು ಅತ್ಯಂತ ಪ್ರಾಮಾಣಿಕವಾಗಿದ್ದರೂ ಕೂಡ, ಸಕಲ ಶಾಸ್ತ್ರಗಳಿಗೆ ಸಮ್ಮತವಾಗಿದ್ದರೂ ಕೂಡ, ಅಂತಹ ಶಾಸ್ತ್ರ ಸಮ್ಮತವಾದ ಸಿದ್ಧಾಂತವನ್ನು ತಿಳಿದು ಅದನ್ನು ಅನುಸರಣೆ ಮಾಡಬೇಕು ಅಂದರೆ ಸಜ್ಜನರಿಗೂ ಸಾಧ್ಯವಾಗ್ತಾ ಇಲ್ಲ. ದುರ್ಜನರಿಗೆ ಸರಿ, ಅವರಿಗೆ ಸಾಧನೆ ಆಗದೇ ಇದ್ರೂ ತಪ್ಪಿಲ್ಲ. ಸಜ್ಜನರು ಭಗವದ್ಭಕ್ತರೇ ಆದರೂ ಈ ತರಹದ ಕಲಿಯ ಪ್ರಭಾವದಿಂದ ಅವರು ಸಾಧನೆ ಮಾಡದೆ ದುಃಖಿತರಾಗಿದ್ದಾರೆ. ಅವರನ್ನು ನೋಡಿ ದೇವತೆಗಳಿಗೆ ದಯೆ. ಎಂತಹ ಸಜ್ಜನರು, ಆದರೂ ಭಗವದ್ಭಕ್ತಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂತಹ ಸಜ್ಜನರ ಉದ್ಧಾರ ಆಗಬೇಕು ಅಂದರೆ ಕಲಿಯ ನಾಶ ಆಗಬೇಕು. ಕಲಿಯ ನಾಶ ಆಗಬೇಕು ಅಂದರೆ ಕಲಿ ಅಜ್ಞಾನದ ರೂಪದೊಳಗಿದ್ದಾನೆ, ಮಿಥ್ಯಾಜ್ಞಾನದ ರೂಪದೊಳಗಿದ್ದಾನೆ. ಅವನನ್ನು ಸಂಹಾರ ಮಾಡೋದು ಈಗ ಯುದ್ಧದಿಂದ, ಬಾಣಗಳಿಂದ, ಶಸ್ತ್ರಾಸ್ತ್ರಗಳಿಂದ ಅಲ್ಲ. ಅವನು ಅಜ್ಞಾನ ಮಿಥ್ಯಾಜ್ಞಾನ ರೂಪಗಳಿಂದ ಇದ್ದಾನೆ ಅಂದರೆ ಶುದ್ಧವಾದ ತತ್ವಜ್ಞಾನದಿಂದಲೇ ಅವನನ್ನು ಓಡಿಸಬೇಕು. ಕುಯುಕ್ತಿಗಳಿಂದ ನಮಗೆಲ್ಲ ತಲೆ ಕೆಡಿಸುವುದಾದರೆ ಸುಯುಕ್ತಿಗಳಿಂದ, ಸರಿಯಾದಂತಹ ಯುಕ್ತಿಗಳಿಂದ ಆ ಕುಯುಕ್ತಿಗಳನ್ನು ದೂರ ಮಾಡಿ
ಯಥಾರ್ಥ ಜ್ಞಾನವನ್ನು ಸಜ್ಜನರ ಮನಸ್ಸಿನಲ್ಲಿ ಬಿತ್ತಬೇಕು. ವೇದಶಾಸ್ತ್ರಗಳ ಲೋಪ ಆಗಿದೆ, ಅಧ್ಯಯನದ ಲೋಪವಾಗಿದೆ. ಅಂತಹ ವೇದಶಾಸ್ತ್ರಗಳ ಅಧ್ಯಯನ ಮತ್ತೆ ಉಜ್ಜೀವಿತ ಆಗಬೇಕು. ವೇದಶಾಸ್ತ್ರಗಳ ಅಧ್ಯಯನ ಪ್ರಾರಂಭ ಆದರೆ ಸಾಲದು, ವೇದಶಾಸ್ತ್ರಗಳ ಅರ್ಥ ಚೆನ್ನಾಗಿ ಗೊತ್ತಾಗಬೇಕು. ಅದಕ್ಕಾಗಿ ಬ್ರಹ್ಮಸೂತ್ರಗಳ ರಚನೆ, ವೇದಗಳ ವಿಷಯವನ್ನು ಪ್ರಮೇಯವನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಯುವುದಕ್ಕೆ ಇತಿಹಾಸ ಪುರಾಣಗಳ ನಿರ್ಮಾಣ, ಪಂಚರಾತ್ರಾದಿ ಗ್ರಂಥಗಳನ್ನು ಮೊದಲೇ ಹಯಗ್ರೀವಾದಿ ರೂಪಗಳಿಂದ ಮಾಡಿದ್ದಾನೆ. ನಾರಾಯಣ ರೂಪದಿಂದ ಪಂಚರಾತ್ರ, ಹಯಗ್ರೀವ ರೂಪದಿಂದ ರಾಮಾಯಣ, ಇವುಗಳನ್ನೆಲ್ಲ ಮೊದಲೇ ಮಾಡಿದ್ದರೂ ಕೂಡ ಅವುಗಳ ವಿಶೇಷವಾದಂತಹ ಅಭಿವ್ಯಕ್ತಿಯಾಗಬೇಕು, ಪ್ರಾಕಟ್ಯ ಆಗಬೇಕು, ಎಲ್ಲರಿಗೂ ಅದರ ಅಧ್ಯಯನ ಮಾಡುವಂತಹ ಒಂದು ವಿಶೇಷವಾದ ಪ್ರವೃತ್ತಿ ಬೆಳೆಯಬೇಕು. ಆ ರೀತಿ ಅನುಗ್ರಹ ಮಾಡುವುದಕ್ಕೋಸ್ಕರ ಈಗ ನೀನು ಪುನಃ ಅವತಾರ ಮಾಡಬೇಕಾಗಿದೆ ಅಂತ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಲಿ ಇಷ್ಟೆಲ್ಲ ಜನರನ್ನು ಬಾಧಿಸುವುದಕ್ಕೆ ಹೇಗೆ ಸಾಮರ್ಥ್ಯವನ್ನು ಪಡೆದುಕೊಂಡ ಅಂತ ಶ್ರೀಮದಾಚಾರ್ಯರಂತಾರೆ, ಕಲಿಸ್ತ್ವಯಂ ಬ್ರಹ್ಮವರಾದ ಜೇಯ. ಪರಮಾತ್ಮನ ಆಜ್ಞೆಯಂತೆ ಬ್ರಹ್ಮದೇವರೇ ಕಲಿಗೆ ವರವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನ ಅನುಗ್ರಹ ಏನು ಅಂತ ಸಜ್ಜನರಿಗೆ ಗೊತ್ತಾಗಬೇಕು, ದೇವರ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಾಗಬೇಕು. ಹಸಿವು ನೀರಡಿಕೆ ಇದ್ದರೆ ಅನ್ನ ನೀರುಗಳ ಮಹತ್ವ ಗೊತ್ತಾಗತ್ತೆ. ಹಾಗೆ ಕಲಿಯ ಬಾಧೆ ಏನು, ಕುಯುಕ್ತಿಗಳ ಬಾಧೆ ಏನು, ದುಶ್ಶಾಸ್ತ್ರಗಳ ಬಾಧೆ ಏನು ಅಂತ ಗೊತ್ತಿದ್ದರೆ ಸಚ್ಚಾಸ್ತ್ರಗಳ ಮಹತ್ವ, ಸುಯುಕ್ತಿಗಳ ಮಹತ್ವ, ಗುರುಗಳ ಮಹತ್ವ ನಮಗೆ ಗೊತ್ತಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಪರಮಾತ್ಮನೇ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ದ ವರ ಕೊಡು ಅಂತ. ಜೊತೆಗೆ ಯಾರು ಸ್ವತಃ ಅಯೋಗ್ಯರು, ದುರ್ಜನರು, ಅವರಿಗೆ ಯೋಗ್ಯವಾದ ಗತಿಯಾಗಲಿ ಎನ್ನುವ ದೃಷ್ಟಿಯಲ್ಲಿಯೂ ಕೂಡ ಕಲಿಗೆ ವರ ಕೊಡುವುದಕ್ಕೆ ಪರಮಾತ್ಮ ಹೇಳಿದ್ದಾನೆ. ಆ ರೀತಿ ಬ್ರಹ್ಮದೇವರ ವರದಿಂದ ಅಜೇಯನಾದಂತಹ ಕಲಿ ಋತೆ ಭವಂತಂ ನಹಿತಂ ನಿಹಂತ ತ್ವಮೇಕ ಏವಾಖಿಲ ಶಕ್ತಿಪೂರ್ಣ. ಪರಮಾತ್ಮನಿಗೆ ದೇವತೆಗಳು ಹೇಳ್ತಾರೆ, ನಿನ್ನ ಅನುಗ್ರಹದಿಂದ ವಾಯುದೇವರು ಕಲಿಯನ್ನು ನಿಗ್ರಹ ಮಾಡುವುದಕ್ಕೆ ಸಮರ್ಥರಾಗಿದ್ದಾರೆ. ಆದರೆ ಸ್ವತಂತ್ರವಾಗಿ ಕಲಿಯನ್ನು ನಿಗ್ರಹ ಮಾಡುವುದಕ್ಕೆ ಸಾಮರ್ಥ್ಯ ಇದ್ದವನು ನೀನು ಮಾತ್ರ. ವಾಯುದೇವರ ದ್ವಾರ ಭಾಷ್ಯಗಳನ್ನು ರಚನೆ ಮಾಡಿಸಿ ಆ ಕಲಿಯ ನಿಗ್ರಹವನ್ನು ಮಾಡಬೇಕಾದರೂ ನೀನು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ಅನುಗ್ರಹ ಮಾಡಿದ ನಂತರ ಅದಕ್ಕೆ ಭಾಷ್ಯವನ್ನು ಬರೆದು ಯಥಾರ್ಥವಾದ ಜ್ಞಾನ ಸಜ್ಜನರಿಗೆ ಆಗುವಂತೆ ವಾಯುದೇವರು ಮಾಡುವುದಕ್ಕೆ ಸಾಧ್ಯ. ಆದರೆ ಅದಕ್ಕೆ ಮೊದಲು ನೀನು ಅವತಾರ ಮಾಡಬೇಕು, ಆ ಕಲಿಯ ನಿಗ್ರಹವನ್ನು ಮಾಡಬೇಕು. ಅದಕ್ಕಾಗಿ ನಮ್ಮೆಲ್ಲರ ಮೇಲೆ ದಯಮಾಡಿ ನೀನು ಅವತಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದೇವತೆಗಳು. ತತ್ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್ ಅದೃಶ್ಯಮಜ್ಞೇಯಮತರ್ಕ್ಯ ರೂಪಂ ಕಲಿಂ ನಿಲೀನಂ ಹೃದಯೇ ಖಿಲಸ್ಯ ಸಚ್ಛಾಸ್ತ್ರಶಸ್ತ್ರೇಣ ನಿಹತ್ಯ ಶೀಘ್ರಂ ನಿಜಂ ಪದಂ ನಿಜಂ ದೇಹಿ ಮಹಾಜನಸ್ಯ. ಕಣ್ಣಿಗೆ ಕಾಣೋದಿಲ್ಲ, ಯಾರೂ ಅವನ ಬಗ್ಗೆ ಹೇಳೋ ಹಾಗಿಲ್ಲ, ತಮಗೆ ಕಂಡರೆ ಇನ್ನೊಬ್ಬರಿಗೆ ಹೇಳಬೇಕು. ಕಣ್ಣಿಗೆ ಕಾಣೋದಿಲ್ಲ, ಅದೃಶ್ಯ, ಶಬ್ದಗಳಿಂದಲೂ ಅವನನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತಿಳಿಸಿಕೊಡುವವರಿಗೂ ಅವನು ಕಂಡಿಲ್ಲ, ಅಜ್ಞೇಯ. ಯುಕ್ತಿಯಿಂದಲೂ ಅವನನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ, ಅವನು ಅತರ್ಕ್ಯ. ಸಮಸ್ಯೆ ಏನಿದೆ ಅಂತ ಗೊತ್ತಾಗದಿರುವಾಗ, ರೋಗ ಏನು ಅಂತ ಡಯಾಗ್ನೋಸ್ ಆಗದೆ ಇದ್ರೆ ಔಷಧಿ ಕೊಡೋದು ಹೇಗೆ? ಈ ಸಮಸ್ಯೆ ಇದೆ. ಯಾವ ರೀತಿಯಲ್ಲಿ ಕಲಿ ಬಾಧಿಸ್ತಾನೆ ಅನ್ನೋದೇ ಗೊತ್ತಾಗುವುದಿಲ್ಲ. ವಿಷ್ಣು ತೀರ್ಥರು, ಆರಣ್ಯಕಾಚಾರ್ಯರು ತಮ್ಮ ಎಲ್ಲ ಶಿಷ್ಯರಿಗೆ ಬರೆದ ಒಂದು ಪತ್ರದಲ್ಲಿ ಅವರು ತಿಳಿಸ್ತಾರೆ, ಕಲಿ
ಹೇಗೆ ತೊಂದರೆ ಕೊಡ್ತಾನೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅತರ್ಕ್ಯ ಅವನು. ಯಾಕೆಂದರೆ ಯಾರೋ ಒಬ್ಬ ಬಹಳ ದುಷ್ಟ ನಾಸ್ತಿಕ, ದೇವರು ಶಾಸ್ತ್ರಗಳ ಬಗ್ಗೆ ನಿಂದೆ ಮಾಡುವಂತಹ ವ್ಯಕ್ತಿ, ಅವನು ಬಂದು ಚೆನ್ನಾಗಿ ಶಾಸ್ತ್ರದ ನಿಂದೆಯನ್ನು ಮಾಡ್ತಾನೆ ಅಂತಾದರೆ ಸಹಜವಾಗಿಯೇ ಅವನನ್ನು ಆಸ್ತಿಕರು ದೂರ ಇಟ್ಟುಬಿಡ್ತಾರೆ. ನೀನು ಬರಬೇಡ, ಹೋಗು, ನಾವೆಲ್ಲ ಇಲ್ಲಿ ಭಗವದ್ಭಕ್ತರಿದ್ದೇವೆ, ನೀನು ಹತ್ತಿರನೇ ಬರಬೇಡ, ಹೋಗಾಚೆ ಅಂತ ಕಳಿಸ್ತಾರೆ. ಹಾಗಾಗಿ ಕಲಿ ಅಂಥವರ ಜೊತೆಗೇನೆ ಬರ್ತಾನೆ ಅಂತಿಲ್ಲ. ಯಾಕೆಂದರೆ ಹಾಗೆ ಬಂದರೆ ಎಂಟ್ರಿ ಕೊಡೋದಿಲ್ಲ ಅನ್ನೋದು ಗೊತ್ತವನಿಗೆ. ಹೀಗಾಗಿ ಅತ್ಯಂತ ಸಜ್ಜನರು ಅಂತ ಕಾಣಿಸ್ತಿರ್ತಾರೆ. ಸಜ್ಜನರು ಕಾಣಿಸೋದೆಲ್ಲ ಸಜ್ಜನರೇ ಇರ್ತಾರೆ. ಆದರೆ ಅಂಥವರೊಳಗೂ ಇವನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅವರ ತಲೆನೇ ಕೆಡಿಸ್ತಾನೆ, ಅವರಿಂದಲೇ ದುರ್ಬೋಧನೆ ಆಗುವಂತೆ ಮಾಡ್ತಾನೆ. ಅದು ಮೇಲ್ನೋಟಕ್ಕೆ ದುರ್ಬೋಧನೆ ಅಂತೂ ಅನಿಸುವುದಿಲ್ಲ. ತಂದೆ, ತಾಯಿ, ಬಂಧು ಬಳಗ, ಇಷ್ಟಮಿತ್ರರು, ಸಜ್ಜನರು, ಭಗವದ್ಭಕ್ತರೇ, ಅಂಥವರಲ್ಲಿಯೇ ಪ್ರವೇಶ ಮಾಡಿ ಅವರ ಮೂಲಕವಾಗೇನೆ ಇವನು ಮಾಡುವ ಸಾಧನೆಗೆ ವಿಘ್ನ ಮಾಡಿಸ್ತಾನೆ ಕಲಿ. ನೀನೇನು ಏಕಾದಶಿ ಮಾಡ್ತೀಯಪ್ಪ, ನಾವಿದ್ದೀವಲ್ಲ ಮನೆಗೆ ಹಿರಿಯರು ಒಬ್ಬರು ಸಾಕು, ನೀ ತಿನ್ನು ಅಂತಾರೆ. ಅಂದವರು ಯಾರು? ನಾಸ್ತಿಕರಲ್ಲ, ಏಕಾದಶಿ ಮಾಡವರೇ. ನಾವು ಮಾಡ್ತೀವಿ ಸಾಕು, ನೀ ತಿನ್ನು ಅಂತಾರೆ. ಅವರ ನಾಸ್ತಿಕರು ಅನ್ನಬೇಕಾ, ನಾಸ್ತಿಕರು ಅನ್ನಬೇಕಾ? ಈ ರೀತಿ ವಿಚಿತ್ರವಾಗಿ ಭಗವದ್ಭಕ್ತರು, ಸಜ್ಜನರು, ಆತ್ಮೀಯರು ಅನ್ನುವವರಲ್ಲಿಯೇ ಪ್ರವೇಶ ಮಾಡಿ ಕಲಿ ತಲೆ ಕೆಡಿಸ್ತಾನೆ. ಹಾಗಾಗಿ ಅವನು ಹೇಗೆ ನಮ್ಮನ್ನು ಪೀಡಿಸ್ತಾನೆ ಎನ್ನುವುದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅತರ್ಕ್ಯ. ಅಂತಹ ಕಲಿಯ ಬಾಧೆಯನ್ನು ಪರಿಹಾರ ಮಾಡಬೇಕು ಅಂದರೆ ಸರ್ವಸಮರ್ಥನಾದ ಅಚಿಂತ್ಯ ಶಕ್ತಿ ಸಂಪನ್ನನಾದ ನಿನಗೆ ಮಾತ್ರ ಸಾಧ್ಯ. ಯಾಕೆ ಅಂದರೆ ನೀನು ಅವನು ಅದೃಶ್ಯನಾಗಿ ಅಜ್ಞೇಯ ಅತರ್ಕ್ಯನಾಗಿ ಇದ್ದರೂ ಮನಸ್ಸಿನಲ್ಲಿ ಪ್ರವೇಶ ಮಾಡಿ, ಇಂದ್ರಿಯಗಳಲ್ಲಿಯೂ ಇದ್ದು ಮನಸ್ಸಿನಲ್ಲಿಯೂ ಇದ್ದು ಎಲ್ಲ ಸಜ್ಜನರೊಳಗೂ ಇದ್ದು ಎಲ್ಲೆಲ್ಲಿ ಅವನು ಪ್ರವೇಶ ಮಾಡಬಹುದೋ ಅಲ್ಲಲ್ಲಿ ಅವನನ್ನು ನಾಶ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕೆ ನಿನಗೆ ಮಾತ್ರ ಸಾಧ್ಯ ಇದೆ. ಸಚ್ಛಾಸ್ತ್ರಗಳೆಂಬ ಶಸ್ತ್ರದಿಂದ ಅವನನ್ನು ನಾಶ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ತಥೋ ಭವಂತಂ ಶರಣಂಗತಾವಯಂ ತಮೋ ನಿಹತ್ಯೈ ನಿಜಬೋಧ ವಿಗ್ರಹಂ. ವಾಯುದೇವರಿಗೂ ಶರಣು ಹೋಗಿದ್ದೇವೆ, ವಾಯುದೇವರ ಅಂತರ್ಯಾಮಿಯಾದ ನಿನಗೆ ಶರಣು ಹೋಗಿದ್ದೇವೆ. ಹೀಗಾಗಿ ನೀನು ಮುಖ್ಯವಾಗಿ ಬ್ರಹ್ಮಸೂತ್ರಗಳ ರಚನೆ ಮಾಡಿ ವೇದಗಳ ಉದ್ಧಾರ ಮಾಡಿ ಅನುಗ್ರಹ ಮಾಡು. ವಾಯುದೇವರಿಂದ ಭಾಷ್ಯವನ್ನು ರಚನೆ ಮಾಡಿಸಿ ಅವರ ದ್ವಾರಾನೂ ಅನುಗ್ರಹ ಮಾಡಿಸು, ಸಜ್ಜನರ ಉದ್ಧಾರ ಮಾಡು ಅಂತ. ತಥೋ ಹಿಂದೆ ಪ್ರಾರ್ಥನೆ ಮಾಡುವಾಗಲೂ ಋತೆ ಭವಂತಂ ನಹಿತಂ ನಿಹಂತ, ಪುನಃ ಹೇಳುವಾಗಲೂ ತಥೋ ಭವಂತಂ ಶರಣಂಗತಾವಯಂ ಅಂತ. ವಾಯುದೇವರಿಗೆ ಭರತ ಅಂತ ಹೆಸರಿದೆ ಅನ್ನೋದಕ್ಕೆ ವಾಯುದೇವರ ಮಡದಿ ಭಾರತಿ, ಭರತನ ಹೆಂಡತಿ ಭಾರತಿ. ಭ ಅಂದರೆ ಪರಮಾತ್ಮ, ಭ ಸ್ವಾತಂತ್ರ್ಯ, ಸ್ವತಂತ್ರನಾದ ಪರಮಾತ್ಮ ಅವನು ಭ. ಅವನಲ್ಲಿ ರತರಾಗಿದ್ದಾರೆ, ಆಸಕ್ತರಾಗಿದ್ದಾರೆ. ಆದ್ದರಿಂದ ವಾಯುದೇವರು ಭರತರು, ಅವರ ಹೆಂಡತಿಯಾದದ್ದರಿಂದ ಅವಳು ಭಾರತಿ. ಹಾಗಾಗಿ ಉಳಿದೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡುವಾಗ ತಥೋ ಭವಂತಂ, ಯಾರ ಹೆಸರಿನೊಳಗೆ ಭ ಎಂಬ ಅಕ್ಷರ ಇದೆ ಅಂಥವರಿಗೆ ನಾವು ಶರಣು ಹೋಗಿದ್ದೇವೆ ಅಂದರೆ ವಾಯುದೇವರಿಗೆ ಶರಣು ಹೋಗಿದ್ದೇವೆ. ಅವರಿಗೆ ಮಾತ್ರ ಅಲ್ಲ, ಮುಖ್ಯವಾಗಿ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಸ್ವತಂತ್ರನಾದ ನಿನಗೆ. ಭವಂತಂ, ಭ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾದ, ಭ ಸ್ವಾತಂತ್ರ್ಯ, ನಿಸ್ಸೀಮ ಸ್ವಾತಂತ್ರ್ಯವುಳ್ಳ, ಎಲ್ಲಿಯೋ ದೂರ ಇದ್ದವನಲ್ಲ ಅವನು. ಮನಸ್ಸಿನೊಳಗೆ ಕಲಿ ಇದ್ದಾನೆ ಅಂದರೆ ನೀನು ಮನಸ್ಸಿನೊಳಗೂ ಸಾಕ್ಷಿಯೊಳಗೂ ಇದ್ದು ಅನುಗ್ರಹ ಮಾಡುವ. ಭ ನಿಕಟ ಭಾವೇ, ಒಳಗೇ ಇದ್ದು ಅಂತರ್ಯಾಮಿಯಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹ ನಿನಗೂ ಶರಣು ಹೋಗಿದ್ದೇವೆ. ನಿನ್ನಂತಹ ಸರ್ವೋತ್ತಮನಾದ ಪರಮಾತ್ಮನ ಅನುಗ್ರಹವನ್ನು ಪಡೆದ, ನಿನ್ನಲ್ಲಿ ರತರಾದ ಭರತರಾದ ಆ ಭವಾನ್ ಅನಿಸಿಕೊಂಡ ವಾಯುದೇವರಿದ್ದಾರಲ್ಲ, ವಾಯುದೇವರ ದ್ವಾರ ನಿನಗೆ ಶರಣು ಹೋದದ್ದರಿಂದ
ನೀನೂ ಅನುಗ್ರಹ ಮಾಡು, ವಾಯುದೇವರಿಂದಲೂ ಅನುಗ್ರಹ ಮಾಡಿಸು ಅನ್ನುವಂತಹ ಸೂಚನೆ. ತಥೋ ಭವಂತಂ ಶರಣಂಗತಾವಯಂ ತಮೋ ನಿಹತ್ಯೈ ನಿಜಬೋಧ ವಿಗ್ರಹಂ. ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಅವರಿಗೆ ಅಭಯವನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡುವ ಸಂಕಲ್ಪವನ್ನು ಮಾಡಿದ್ದಾನೆ. ವಿಶುದ್ಧ ವಿಜ್ಞಾನ ಘನಸ್ವರೂಪ. ಶುಕ್ಲಶೋಣಿತ ಸಂಬಂಧದ ದೇಹ ಪರಮಾತ್ಮನಿಗಿಲ್ಲ. ಶುದ್ಧವಾದ ಜ್ಞಾನಾನಂದ ಸ್ವರೂಪನಾದವನು ಪರಮಾತ್ಮ ಅವತಾರ ಮಾಡುತ್ತಾ ಇದ್ದಾನೆ. ವಸಿಷ್ಠ ಋಷಿಗಳು, ವಸತಾಮುತ್ತಮೋ ವಸಿಷ್ಠ, ಜಗತ್ತಿನಲ್ಲಿ ವಾಸ ಮಾಡುವ ಜನರೊಳಗೆ ಉತ್ತಮರಾದದ್ದರಿಂದ ಅವರಿಗೆ ವಸಿಷ್ಠರು ಅಂತ. ವಸಿಷ್ಠರಲ್ಲಿಯೂ ವಸಿಷ್ಠ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಅವನು ನಿಜವಾಗಿ ವಸಿಷ್ಠ. ವಸಿಷ್ಠರ ಗೋತ್ರದಲ್ಲಿ ವೇದವ್ಯಾಸದೇವರು ಬಂದದ್ದು ಅಂದರೆ ಪರಮಾತ್ಮ ತಾನೇ ವಸಿಷ್ಠರೊಳಗಿದ್ದು ಗೋತ್ರ ಪ್ರವರ್ತನ ಮಾಡಿದ್ದು, ತಾನೇ ವಸಿಷ್ಠರೊಳಗಿದ್ದು ಅನೇಕ ಮಂತ್ರಗಳ ದರ್ಶನವನ್ನು ಮಾಡಿಸಿದ್ದು, ತಾನೇ ವಸಿಷ್ಠರೊಳಗಿದ್ದು ವಿಶ್ವಾಮಿತ್ರರ ಎಲ್ಲ ಆಯುಧಗಳ ಸ್ತಂಭನ ಮಾಡಿಸಿದ್ದು, ಬ್ರಾಹ್ಮ ಶಕ್ತಿಯ ವಿರಾಟ್ ರೂಪವನ್ನು ತೋರಿಸಿದ್ದು ವಸಿಷ್ಠರೊಳಗಿದ್ದು ಪರಮಾತ್ಮ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂಬ ಉದ್ಗಾರವನ್ನು ವಿಶ್ವಾಮಿತ್ರರು ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಎಲ್ಲ ಆಯುಧಗಳನ್ನು ಪ್ರಯೋಗ ಮಾಡಿ ಕೊನೆಗೂ ಕೇವಲ ತಮ್ಮ ಬ್ರಹ್ಮದಂಡದಿಂದ ಯಾವಾಗ ಅದನ್ನು ನಿರ್ವೀರ್ಯ ಮಾಡಿದರೋ ವಸಿಷ್ಠರು, ಆ ಸಂದರ್ಭದಲ್ಲಿ ಆ ಬ್ರಾಹ್ಮ ತೇಜಸ್ಸಿಗೆ ತಲೆಬಾಗಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಬೇಕಾಗಿದ್ರೆ ಆ ವಸಿಷ್ಠರಲ್ಲಿ ಆ ಮಹತಿ, ಆ ಘನತೆ, ಆ ವೈಶಿಷ್ಟ್ಯ, ಆ ವರ್ಚಸ್ಸು ಬಂದದ್ದು ವಸಿಷ್ಠ ನಾಮಕನಾದ ಪರಮಾತ್ಮ ಆ ವಸಿಷ್ಠರಲ್ಲಿ ಇದ್ದಾನೆ ಎನ್ನುವುದಕ್ಕೋಸ್ಕರ ಇದನ್ನು ಐತರೇಯೋಪನಿಷತ್ತು ಹೇಳುತ್ತದೆ. ಈ ಎಲ್ಲ ಋಷಿಗಳಲ್ಲಿ ಪರಮಾತ್ಮ ಆ ಹೆಸರಿನಿಂದ ಇದ್ದಾನೆ. ಏಷ ಉ ಏವ ಭರದ್ವಾಜ, ಭರದ್ವಾಜರಲ್ಲಿ ಭರದ್ವಾಜ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ವಾಜ ಅಂದರೆ ಅನ್ನ. ಏಷವು ಏವ ಬಿಭ್ರದ್ವಾಜ, ಅನ್ನವನ್ನು ಪರಮಾತ್ಮ ನಮಗೆಲ್ಲ ಕೊಟ್ಟು ಪೋಷಣೆ ಮಾಡ್ತಾನೆ ಎನ್ನುವುದಕ್ಕೆ ಅವನನ್ನು ಭರದ್ವಾಜ ಅಂತ ಕರೀತಾರೆ. ಪ್ರಪಂಚದೊಳಗೆ ವಾಸ ಮಾಡುವ ಎಲ್ಲ ವ್ಯಕ್ತಿಗಳಲ್ಲಿ ಅತ್ಯುತ್ತಮನಾದದ್ದರಿಂದ, ಸರ್ವೋತ್ತಮನಾದದ್ದರಿಂದ ದೇವರಿಗೆ ವಸಿಷ್ಠ ಅಂತಾರೆ. ಅದಕ್ಕೆ ಅವನಿಗೆ ವಾಸುದೇವ ಅಂತೂ ಕರೆಯೋದು. ಎಲ್ಲರೂ ವಾಸ ಮಾಡುವಂತೆ ಮಾಡಿದವ, ಎಲ್ಲರೊಳಗೆ ತಾನು ವಾಸ ಮಾಡ್ತಾನೆ. ವಾಸ ಮಾಡುವವರೊಳಗೆ ತಾನಿದ್ದು ಅವರಿಗೆ ಆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ತಾನೆ. ಎಲ್ಲರಿಗೂ ಅಂದರೆ ಯಾರಿಗೆ? ಇಡೀ ಜಗತ್ತಿನಲ್ಲಿ ವ್ಯಾಪ್ತಳಾದ ತನ್ನ ಮಡದಿ ಮಹಾಲಕ್ಷ್ಮೀ ದೇವಿ, ಅವಳಿಗೂ ಆ ವಾಸ ಮಾಡುವ ಶಕ್ತಿ ಅವಕಾಶ ಕೊಟ್ಟು ಅನುಗ್ರಹ ಮಾಡಿದವನು ದೇವರು. ಚಿಕಿತುಷಿ ಪ್ರಥಮಾ ಯಜ್ಞಿಯಾನ ಕಿತ ನಿವಾಸೆ, ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ವಾಸ ಮಾಡಿದವಳು, ಗೃಹ ಪ್ರವೇಶ ಮಾಡಿದವಳು ದೇವರ ಜೊತೆಗೆ ಮಹಾಲಕ್ಷ್ಮಿ. ಚಿಕಿತುಷಿ ಪ್ರಥಮ, ಅವಳಿಗೂ ವಾಸ ಮಾಡುವಂತೆ ಜಗತ್ತಿನಲ್ಲಿ ಅವಕಾಶ ಕೊಟ್ಟವನು ಪರಮಾತ್ಮ. ಆಮೇಲೆ ಬ್ರಹ್ಮಾದಿ ದೇವತೆಗಳಿಗೆ. ಇವತ್ತು ನಾವು ನೀವೆಲ್ಲ ಇದ್ದೇವೆ, ಎಷ್ಟೋ ಜನ್ಮಗಳನ್ನು ಪಡೆದಿದ್ದೇವೆ, ಪಡಿತೇವೆ. ಇಂತಹ ಅನಂತ ಅನಂತ ಚೇತನರಿಗೆ ವಾಸ ಮಾಡುವುದಕ್ಕೆ ಕೊಟ್ಟ, ವಾಸ ಮಾಡುವವರಲ್ಲಿ ಉತ್ತಮನಾದ ಪರಮಾತ್ಮ ವಸಿಷ್ಠ. ಅವನು ಇವರೊಳಗಿದ್ದದ್ದಕ್ಕೆ ಇವರು ಉತ್ತಮ ಋಷಿಗಳಾಗಿ, ಬ್ರಹ್ಮದೇವರ ಮಾನಸಪುತ್ರರಾಗಿ, ಬ್ರಹ್ಮತೇಜಸ್ಸಿನ ಸಾಕಾರ ಮೂರ್ತಿಗಳಾಗಿ ವಸಿಷ್ಠ ಋಷಿಗಳು ಇದ್ದಾರೆ. ಅವರನ್ನು ಹಾಗೆ ಮಾಡಿದ್ದಾನೆ. ಯಾಕೆ ಅಂದರೆ ಅವರ ವಂಶದಲ್ಲಿ ತಾನೇ ಅವತಾರ ಮಾಡಬೇಕಾಗಿದೆ. ಅವರ ಮಗನೇ ಶಕ್ತಿ, ಶಕ್ತಿಯ ಮಗ ಪರಾಶರ. ಆ ಪರಾಶರರಲ್ಲಿ ಪರಮಾತ್ಮ ವ್ಯಾಸರೂಪದಿಂದ ಅವತಾರ ಮಾಡುತ್ತಾ ಇದ್ದ. ವಸಿಷ್ಠ ಋಷಿಗಳ ಮಕ್ಕಳಾದ ಶಕ್ತಿ ಋಷಿಗಳು ಮೃತರಾಗಿ ಹೋದಾಗ ವಸಿಷ್ಠರು ನಾನಿನ್ನಿದ್ದೇನು ಪ್ರಯೋಜನ, ಈ ವೇದದ ಪರಂಪರೆ ಲುಪ್ತವಾಗ್ತದಲ್ಲ ಅಂತ ದುಃಖದಿಂದ ತಾವೂ ಪ್ರಾಣವನ್ನು ಕಳೆದುಕೊಳ್ಳಬೇಕು ಅಂತ ಹೊರಟಾಗ ವೇದಧ್ವನಿ ಕೇಳಿಸ್ತದೆ.
ಅದು ಶಕ್ತಿ ಋಷಿಗಳ ಮಡದಿಯ ಗರ್ಭದಿಂದ ಬರುವಂತಹ ಧ್ವನಿ. ಒಳಗೆ ಪರಾಶರರಿರ್ತಾರೆ ಗರ್ಭದಲ್ಲಿ. ಹಾಗಾದರೆ ನನ್ನ ಮಗನ ಕುಡಿ ಇದೆ ಅಂತಾದರೆ ಮುಂದೆ ವಂಶ ಬೆಳೆಯುತ್ತದೆ, ವೇದಗಳ ಸಂರಕ್ಷಣೆಯಾಗ್ತದೆ ಎನ್ನುವುದಾದರೆ ನಾನು ಇರ್ತೇನೆ ಅಂತ ವಸಿಷ್ಠರಿದ್ದು ಮುಂದೆ ಆ ಪರಾಶರರಿಗೆ ಉಪದೇಶವನ್ನು ಮಾಡುತ್ತಾರೆ. ಆ ಮಹಾನುಭಾವರು ಮಹಾಜ್ಞಾನಿಗಳಾಗಿ ಪರಾಶರ ಸ್ಮೃತಿ ಅಂತ ಪ್ರಸಿದ್ಧವಾದದ್ದು. ಅದರಲ್ಲಿಯೂ ವಿಶೇಷವಾಗಿ ಕಲವು ಪರಾಶರ ಸ್ಮೃತಃ ಅಂತ ವಿಶೇಷವಾಗಿ ಕಲಿಯುಗದಲ್ಲಿ ಆ ಪರಾಶರ ಸ್ಮೃತಿ ನಮಗೆಲ್ಲ ಮಾರ್ಗದರ್ಶಕವಾದದ್ದು. ಅಂತಹ ಶ್ರೇಷ್ಠವಾದ ಆ ಪರಾಶರ ಸ್ಮೃತಿಯನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ಆ ಪರಾಶರ ಋಷಿಗಳು. ಪರಾಶರರನ್ನು ಪರಾಶರ ಅಂತ ಕರೆಯುವುದಕ್ಕೆ ಅನೇಕ ಕಾರಣಗಳನ್ನು ತಿಳಿಸ್ತಾರೆ. ವೇದವ್ಯಾಸ ದೇವರಿಗೆ ನಿಮಿತ್ತ ಮಾತ್ರಕ್ಕೆ ತಂದೆ ಅನಿಸಿಕೊಂಡ ಪರಾಶರರು. ಅವರಿಗೆ ಪರಾಶರ ಅಂತ ಯಾಕೆ ಕರೀತಾರೆ ಅಂದರೆ, ಪರಾಕೃತಾಃ ಶರಾ ಯಸ್ಮಾತ್ ರಾಕ್ಷಸಾನಾಂ ವಧಾರ್ಥಿನಾಂ ಅತಃ ಪರಾಶರೋ ನಾಮ ಋಷಿರುಕ್ತೋ ಮನೀಷಿಭಿಃ ಅಂತ. ಪರಾಶರ ಮಾಧವೀಯದಲ್ಲಿ ಈ ರೀತಿಯ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಪರಾಕೃತ ಶರಾಯಸ್ಮಾತ್ ರಾಕ್ಷಸಾನಾಂ ವಧಾರ್ಥಿನಾಂ, ವಧ ಮಾಡಬೇಕು ಅಂತ ಬಂದ ಎಲ್ಲ ರಾಕ್ಷಸರ ಬಾಣಗಳನ್ನು ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಇವರು ನಿರಾಕರಣೆ ಮಾಡಿದ್ದಾರೆ ಎನ್ನುವುದಕ್ಕಾಗಿ ಶರಗಳನ್ನು ನಿರಾಕರಣೆ ಮಾಡಿದ್ದರಿಂದ, ಪರಾಕರಣ ಮಾಡಿದ್ದರಿಂದ ಪರಾಶರರು ಅಂತ. ಇನ್ನೊಂದು ಪರ. ಪರ ಅಂದರೆ ಎಲ್ಲರನ್ನೂ ತನ್ನ ವಶದೊಳಗಿಟ್ಟುಕೊಂಡ ಕಾಮ. ಎಲ್ಲರೂ ಕಾಮಬಾಣಕ್ಕೆ ವಶರಾಗ್ತಾರೆ. ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು ಮಾಡುವ ಆ ಕಾಮನ ಶರವನ್ನೂ ಮೀರಿದವರು. ಪರಸ್ಯ ಕಾಮದೇವಸ್ಯ ಶರಾ ಸಮ್ಮೋಹನಾದಯ ನ ವಿದ್ಯಂತೆ ಯತಸ್ತೇನ ಋಷಿರುಕ್ತ ಪರಾಶರ. ಪರ ಕಾಮ ಅವನ ಶರ ಯಾರಲ್ಲಿ ಇಲ್ಲ, ಅಶರ, ಅವರು ಪರಾಶರ ಅಂತ. ಕಾಮನನ್ನು ಗೆದ್ದವರು, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡವರು, ಸತ್ಯವತಿಯ ರೂಪಕ್ಕೆ ಮೋಹಿತರಾಗಿ ಅವಳಲ್ಲಿ ಆಸಕ್ತರಾಗಿ ವೇದವ್ಯಾಸದೇವರ ಅವತಾರಕ್ಕೆ ನಿಮಿತ್ತರಾದರು ಅಂತ ಅವರು ಕಾಮಪರವಶರು ಅಂತ ತಿಳಿಯಬೇಡಿ. ಭಗವಂತನ ಸಂಕಲ್ಪದಂತೆ ಪರಮಾತ್ಮನ ಅವತಾರಕ್ಕೆ ಸತ್ಯವತಿಯನ್ನು ದೇವರು ಆರಿಸಿದ್ದಾನೆ. ಅವಳಲ್ಲೇ ಅವತಾರ ಮಾಡಬೇಕು ಅಂತ ತಾವು 1000 ವರ್ಷದವರೆಗೆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದಿದ್ದಾರೆ. ಪರಮಾತ್ಮ ತಮ್ಮಲ್ಲಿ ಅವತಾರ ಮಾಡಬೇಕು ಅಂತ ತನ್ನ ತಪಸ್ಸಿಗೆ ಮೆಚ್ಚಿ ದೇವರು ತನ್ನಲ್ಲೇ ಅವತಾರ ಮಾಡುವುದಾಗಿ ಸಂಕಲ್ಪ ಮಾಡಿದ್ದಾನೆ. ಸತ್ಯವತಿಯ ತಪಸ್ಸಿಗೆ ಅವಳಲ್ಲೇ ಅವತಾರ ಮಾಡುವ ಸಂಕಲ್ಪ ಮಾಡಿದ್ದಾನೆ ಎನ್ನುವುದಕ್ಕಾಗಿ ಸತ್ಯವತಿಯಲ್ಲಿ ವೇದವ್ಯಾಸದೇವರನ್ನು ಪಡೆದಿದ್ದಾರೆ ಹೊರತು ಕಾಮಪರವಶರಾಗಿ ಅಲ್ಲ. ಪರಸ್ಯ ಕಾಮ ದೇವಸ್ಯ ಶರಾ ಸಮ್ಮೋಹನಾದಯ ನ ವಿದ್ಯಂತೆ ಯತಸ್ತೇನ ಋಷಿರುಕ್ತ ಪರಾಶರ. ಪರೇಷು ಪಾಪಚಿತ್ತೇಷು ನಾದತ್ತೆ ಕೋಪಲಕ್ಷಣಂ ಶರಂ ಯಸ್ಮಾತ್ ತತಃ ಪ್ರೋಕ್ತಃ ಋಷಿರೇಶಃ ಪರಾಶರಃ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಸತ್ಯನಾಥರು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಅಪಾರಿಜಾತೋ ಯಃ ಖ್ಯಾತಃ ದ್ವೇಷದೋಷ ವಿವರ್ಜನಾತ್ ಇಷ್ಟದಾನಾತ್ ಪಾರಿಜಾತಂ ಅಂತ. ಭಕ್ತರ ಎಲ್ಲ ಇಷ್ಟಗಳನ್ನು ಕೊಡುವ ಕಲ್ಪವೃಕ್ಷದಂತೆ ಪಾರಿಜಾತಂತೆ ಇದ್ದಾರೆ. ಆದರೆ ಇವರಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಆದ್ದರಿಂದ ಅಪಾರಿಜಾತರು. ಅರಿಜಾತ, ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಮೇಲೂ ಸಿಟ್ಟು ಮಾಡೋದಿಲ್ಲ ಅಂತ. ಇವರು ಯಾರಿಗೆ ಶಾಪನೂ ಕೊಡೋದಿಲ್ಲ ಅಂತ. ಯಾಕೆ ಅಂದರೆ ಶಾಪ ಕೊಡೋ ಸಾಮರ್ಥ್ಯನೇ ಇಲ್ಲ ಅಂತ ತಿಳ್ಕೋಬೇಡಿ. ಕೋಪಾಭಾವಾತ್ ಕೋಪಿ ಶಾಪಂ ನಲೇಭೇತಂ ದಯಾನಿಧಿಂ ಅಂತ. ಯಾರ ಮೇಲೆ ಕೋಪನೇ ಮಾಡೋದಿಲ್ಲ, ಅಷ್ಟು ವಿರಕ್ತರಾಗಿದ್ದಾರೆ, ಎಲ್ಲವನ್ನೂ ಸಹನೆ ಮಾಡುತ್ತಾರೆ. ಹೀಗಾಗಿ ಇವರಿಂದ ಯಾರ ಶಾಪ ತಪ್ಪು ಮಾಡುವವರು ಸುತ್ತಲೂ ಬೇಕಾದಷ್ಟು ಇರಬಹುದು, ಆದರೂ ಅವರ ಮೇಲೆ ಇವರು ದಯೆ ಮಾಡುತ್ತಾರೆ ಎನ್ನುವುದಕ್ಕೆ ಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಇವರಿಂದ ಯಾರಿಗೂ ಶಾಪ ಸಿಗೋದಿಲ್ಲ ಅಂತ. ಆ ರೀತಿ ಪರಾಶರರು ಪರೇಷು ಪಾಪಚಿತ್ತೇಷು, ಎಷ್ಟೇ ಪಾಪಗಳನ್ನು ಮಾಡಿದರೂ ಅವರಿಗೆ ಮಾರ್ಗದರ್ಶನ ಮಾಡುತ್ತಾರೆ, ತಪ್ಪುಗಳನ್ನು ತಿದ್ದುತ್ತಾರೆ, ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಬೋಧನೆ ಮಾಡುತ್ತಾರೆ.
ಆದರೆ ತಮ್ಮ ಕೋಪವೆಂಬ ಶರವನ್ನು ಬಾಣವನ್ನು ಅವರ ಮೇಲೆ ಬಿಡೋದಿಲ್ಲ. ಆದ್ದರಿಂದ ಪರರ ಮೇಲೆ ಶರದ ಪ್ರಯೋಗ ಮಾಡದವರು ಪರಾಶರರು ಅಂತ. ಪರಂ ಮಾತುರ್ನಿಜಾಯಾಯದುದರಂ ತದಯಂ ಯತಃ ರಚಮುಚ್ಚಾರ್ಯ ನಿರ್ಭಿದ್ಯ ನಿರಗಾತ್ ಸ ಪರಾಶರಃ ಅಂತ. ಪರ ತಾಯಿಯ ಉದರವನ್ನು ನಿರ್ಭೇದನ ಮಾಡಿ ವೇದೋಚ್ಚಾರಣ ಪೂರ್ವಕವಾಗಿ ಹೊರಗೆ ಬಂದಿದ್ದಾರೆ ಎನ್ನುವುದಕ್ಕೋಸ್ಕರವಾಗಿಯೂ ಕೂಡ ಇವರನ್ನು ಪರಾಶರ ಎಂಬುದಾಗಿ ಕರೀತಾರೆ ಅಂತ ಹೀಗೆ ಅನೇಕ ರೀತಿಯಿಂದ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ಪರಾಶರ ಋಷಿಗಳು. ವಿಶೇಷವಾಗಿ ಪರಮಾತ್ಮನನ್ನು ಕುರಿತು ತಪಶ್ಚರ್ಯವನ್ನು ಮಾಡಿದಂತಹ ಮಹಾನುಭಾವರು. ಅವರಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡ್ತೇನೆ ಅಂತ ಅವರಿಗೆ ವರ ಕೊಟ್ಟಿದ್ದಾನೆ. ತಾನು ಸಂಕಲ್ಪವನ್ನು ಮಾಡಿದ್ದಾನೆ. ತನ್ನ ಸಂಕಲ್ಪಕ್ಕೆ ತಕ್ಕಂತೆ ಪರಮಾತ್ಮ ಆ ವಸಿಷ್ಠರ ಕುಲದಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಸತ್ಯವತಿಯಲ್ಲಿ ಅವತಾರ ಮಾಡುತ್ತಾನೆ ಎನ್ನುವುದಕ್ಕೆ ಅವಳಿಗೆ ಸತ್ಯವತಿ ಎನ್ನುವ ಹೆಸರು ಸಾರ್ಥಕ ಆಯಿತು. ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರಗಳು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಇದಂ ಸತ್ಯಂ ಇದಂ ಸತ್ಯಂ, ವೇದಗಳಿಗೆ ಇದೇ ನಿಜವಾದ ಅರ್ಥ ಅಂತ ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳಿಗೆ ಸತ್ಯ ಅಂತ ಹೆಸರು. ಅಂತಹ ಸತ್ಯವನ್ನು ನಿರ್ಮಾಣ ಮಾಡಿದ ವೇದವ್ಯಾಸದೇವರು ಸತ್ಯರು. ಆ ಸತ್ಯರನ್ನು ಪಡೆದವಳು ಅನ್ನುವುದಕ್ಕಾಗಿ ಅವಳಿಗೆ ಸತ್ಯವತಿ ಎನ್ನುವಂತಹ ನಾಮಕರಣವು ಕೂಡ ಅತ್ಯಂತ ಸಾರ್ಥಕವಾಗಿದೆ. ಕೇವಲ ಅವರನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಅವರಲ್ಲಿ ಶುದ್ಧವಾದ ಜ್ಞಾನಾನಂದ ಸ್ವರೂಪನಾದಂತಹ ಪರಮಾತ್ಮ ಪ್ರಾದುರ್ಭೂತನಾಗ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಇನ್ನೂ ವಿಶೇಷವಾಗಿ ಹೇಳುತ್ತಾರೆ. ವಿದೋಷ ವಿಜ್ಞಾನ ಸುಖೈಕ ರೂಪ, ಜ್ಞಾನಾನಂದ ಸ್ವರೂಪ. ಆದರೂ ಕೂಡ ಯಥಾ ನೃಸಿಂಹಾಕೃತಿರಾವಿರಾಸೀತ್ ಸ್ತಂಭಾತ್ ತಥಾ ನಿತ್ಯತನುತ್ವತೋ ವಿಭು ಆವಿರ್ಭವೇದ್ ಯೋಷಿತಿ ನೋ ಮಲೋತ್ಸಸ್ತಥಾಪಿ ಮೋಹಾಯ ನಿದರ್ಶಯೇತ್ ತಥಾ. ನರಸಿಂಹದೇವರ ಅವತಾರದಲ್ಲಿ ಹೇಗೆ ತಂದೆ ತಾಯಿಗಳಿಲ್ಲ, ಸ್ತಂಭದಿಂದ ಬಂದ, ಸ್ತಂಭ ಒಡೆದಾಗ ಎರಡು ಕಡೆಗೆ ಸ್ತಂಭದ ಎರಡು ಭಾಗಗಳಿದ್ದರೆ ಮಧ್ಯದಲ್ಲಿ ಪ್ರಕಟನಾದ ಹಾಗೆ, ಅದರಲ್ಲಿ ಯಾವುದು ತಂದೆಯೂ ಅಲ್ಲ ತಾಯಿಯೂ ಅಲ್ಲ. ಹಾಗೆ ಪರಾಶರರು ಸತ್ಯವತಿ ಇಬ್ಬರು ಸ್ತಂಭದ ಎರಡು ಭಾಗಗಳಿದ್ದಂತೆ ಅಷ್ಟೇ, ನಿಮಿತ್ತ ಮಾತ್ರರು. ಮಧ್ಯದಲ್ಲಿ ವೇದವ್ಯಾಸದೇವರು ಪ್ರಕಟವಾದದ್ದು. ಸರ್ವಥಾ ಅವರಿಗೆ ಪಾಂಚಭೌತಿಕ ಶರೀರ, ಪ್ರಾಕೃತ ಶರೀರ ಇಲ್ಲ. ವಿಶುದ್ಧವಾದ ಜ್ಞಾನಾನಂದ ಸ್ವರೂಪರು ವೇದವ್ಯಾಸದೇವರು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ವ್ಯಾಸಾವತಾರವನ್ನು ಮಾಡುವುದಕ್ಕೋಸ್ಕರ ಅಂತೆ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ದೇವತೆಗಳ ಪ್ರಾರ್ಥನೆಗೆ ತಕ್ಕಂತೆ ಪರಮಾತ್ಮ ವ್ಯಾಸರೂಪದಿಂದ ಪ್ರಕಟನಾಗಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ನಿನ್ನೆ ದಿವಸ ಪರಮಾತ್ಮನ ಮೋಹಿನಿ ಅವತಾರದ ಬಗ್ಗೆ ನೀವು ಕೇಳಿದಿರಿ. ಪರಮಾತ್ಮ ಮೋಹಿನಿ ಅವತಾರವನ್ನು ಮಾಡಿದ್ದಾನೆ. ಆ ಮೋಹಿನಿ ಅವತಾರದಲ್ಲಿ ಸಾಮಾನ್ಯವಾಗಿ ಅಮೃತವನ್ನು ಪಾನ ಮಾಡಿಸಿದ ಅಂತ ಮಾತ್ರ ನಾವೆಲ್ಲ ತಿಳಿತೇವೆ. ಪರಮಾತ್ಮ ಮೋಹಿನಿ ಅವತಾರದಲ್ಲಿ ಅಮೃತವನ್ನು ಪಾನ ಮಾಡಿಸಿದ್ದು ನಿಜ. ಆದರೆ ಕೇವಲ ಅಮೃತಪಾನ ಮಾಡಿಸಿದ್ದಲ್ಲ, ತನ್ನ ವಿಶ್ವರೂಪವನ್ನೇ ತೋರಿಸಿದ್ದಾನೆ. ಅದನ್ನು ಎಲ್ಲರಿಗೂ ತೋರಿಸಿಲ್ಲ. ದೇವತೆಗಳು ಕಂಡಿರ್ತಾರೆ ನಿಶ್ಚಿತವಾಗಿಯೂ. ದೇವತೆಯೇ ಆದರೆ ಅಸುರ ಕುಲದಲ್ಲಿ ಹುಟ್ಟಿದ ಪರಮಭಗವದ್ಭಕ್ತನಾದ ಪ್ರಹ್ಲಾದರಾಜನಿಗೆ ಆ ವಿಶ್ವರೂಪವನ್ನು ಪರಮಾತ್ಮ ತೋರಿಸಿದ್ದಾನೆ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿ ಹೇಳುತ್ತಾರೆ. ಅದ್ಭುತವಾದಂತಹ ಆ ಮೋಹಿನಿ ರೂಪ. ಅಸುರರೆಲ್ಲ ಕಾಮದಿಂದ ಮೋಹಿನಿಯನ್ನು ನೋಡ್ತಾ ಇದ್ದರೆ, ಪ್ರಹ್ಲಾದರಾಜರು ಮಾತ್ರ ಅತ್ಯಂತ ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಅವರಿಗೆ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಪಾದಯೋ ಪೃಥಿವೀಂ ತಸ್ಯಾಹ, ಪಾದಗಳಲ್ಲಿ ಪೃಥಿವಿ, ಜಂಘಾಗಳಲ್ಲಿ ಧೃತಿ ಎಂಬ ದೇವಿ, ಎಲ್ಲ ಸ್ತ್ರೀ ದೇವತೆಗಳು. ಜಾನುಗಳಲ್ಲಿ ಕ್ಷಮ, ಕಾಂತಿ, ಅವುಗಳಿಗೆ ಅಭಿಮಾನಿ ದೇವತೆಗಳು. ತೊಡೆಗಳಲ್ಲಿ ಆಯತಿ, ನಿಯತಿ,
ವೇಲ, ಜಘರದಲ್ಲಿ ವೇಲ, ವಾಹ, ಸುಧಾ, ರತಿ, ಪ್ರೀತಿ, ಕಂಠದಲ್ಲಿ ವಾಣಿ, ಕರಗಳಲ್ಲಿ ಜಯ ವಿಜಯ, ಭುಜಗಳಲ್ಲಿ ಶೋಭಾ. ನೋಡಿ, ವಕ್ಷಸಿ ಚ ಶ್ರಿಯಂ. ವಿಷ್ಣು ಧರ್ಮೋತ್ತರ ಪುರಾಣ ಶ್ರೀಮಠೀಕಾಕೃತ್ಪಾದರು ತತ್ವಪ್ರಕಾಶಿಕಾದಲ್ಲಿ ಹೇಳ್ತಾರೆ, ವಕ್ಷಸ್ಥಲದಲ್ಲಿದ್ದವಳು ಯಾರು ಅಂದರೆ ಶ್ರೀದೇವಿ ಅಂತ ವಿಷ್ಣು ಧರ್ಮೋತ್ತರ ಪುರಾಣ ಹೇಳುತ್ತದೆ. ವಕ್ಷಸಿ ಚ ಶ್ರಿಯಂ. ಶ್ರೀಮದ್ ಭಾಗವತದಲ್ಲಿಯೂ ಇದೆ. ಸ್ವಸ್ಯಾ ಸ್ತ್ರೀಯಾ ತ್ರಿಜಗತೋ ಜನಕೋ ಜನನ್ಯಾ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತ ಐಧಯತ ಸಾಧಿಪತಿಯು ಸ್ತ್ರಿಲೋಕಾನ್. ತನ್ನ ವಕ್ಷಸ್ಥಲದಲ್ಲೇ, ಇದೀಗ ಕೇಳಿದಿರಿ, ವಸಿಷ್ಠ, ವಾಸುದೇವ ಎಲ್ಲರಿಗೂ ಆವಾಸ ಸ್ಥಾನ ಕೊಟ್ಟವ. ಆ ಶ್ರೀದೇವಿಗೆ ತನ್ನ ವಕ್ಷಸ್ಥಲದಲ್ಲಿಯೇ ಸ್ಥಾನವನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೆ ಅದನ್ನು ಶ್ರೀವತ್ಸ ಅಂತ ಕರೀತಾರೆ. ವತ್ಸ ಒಂದು ತರಹದ ರೋಮಾವರ್ತ ವಿಶೇಷ ಅಂತ. ಕೂದಲು ಕೆಲವರಿಗೆ ಒಂದು ರೀತಿ ಸುಳಿ ಇದ್ದ ಹಾಗೆ ಇರುತ್ತೆ. ಆ ಪರಮಾತ್ಮನಿಗೇನು ಅವನ ಎದೆ ಮೇಲೆ ಕೂದಲಿನ ಒಂದು ಸುಳಿ ಇದೆ, ಆ ಸುಳಿಯೇ ವತ್ಸ. ಅದರೊಳಗೆ ಶ್ರೀದೇವಿ ಇದ್ದಾಳೆ ಅನ್ನುವುದಕ್ಕೆ ಅದು ಶ್ರೀವತ್ಸ ಎಂಬುದಾಗಿ ಹೇಳಲ್ಪಡುತ್ತೆ. ಅಂತಹ ಶ್ರೀವತ್ಸ ಚಿಹ್ನವನ್ನು ಮೋಹಿನಿ ತೋರಿಸ್ತಾ ಇದ್ದಾಳೆ. ವಕ್ಷಸಿ ಚ ಶ್ರಿಯಂ. ತಾನು ಸ್ವಯಂ ಹೆಣ್ಣಿನ ರೂಪದಲ್ಲಿ ದೇವರಿದ್ದರೂ ಅದಕ್ಕಾಗೇನೆ ದಾಸರು ಹೇಳುವಾಗ, ಗಂಡನಿಲ್ಲದ ಹೆಂಗಸಿ ಕಣ್ಣಿಕೆ ಹೆಂಡಿರನಾಳುವಳಿ ಕನ್ನಿಕೆ ಅಂತ. ಸ್ವತಃ ಪರಮಾತ್ಮನೇ ಮೋಹಿನಿ ರೂಪವನ್ನು ತೆಗೆದುಕೊಂಡಿದ್ದಾನೆ. ಅನಂತ ರೂಪಗಳಿಂದ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನಿಗೆ ಸೇವೆ ಮಾಡ್ತಾ ಇದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ಪರಮಾತ್ಮ ಅನೇಕ ರೂಪಗಳಿಂದ ತನ್ನ ಶರೀರದಲ್ಲಿಯೇ ಪಡೆದುಕೊಂಡಿದ್ದಾನೆ. ಶ್ರೀ ರೂಪವನ್ನು ವಕ್ಷಸ್ಥಲದಲ್ಲಿ ಇಟ್ಟುಕೊಂಡಿದ್ದಾನೆ. ಅರುಂಧತಿ, ಸರಸ್ವತಿ, ಜ್ಯೋತ್ಸ್ನ, ನಿದ್ರಾ, ರಾತ್ರಿ, ದಿಗಭಿಮಾನಿ ದೇವತೆಗಳು, ಭದ್ರಕಾಳಿ, ಶಚಿ, ಎಲ್ಲ ನದಿಗಳು, ಎಲ್ಲ ವನಸ್ಪತಿಗಳು, ಎಲ್ಲ ಪರ್ವತಗಳು, ಎಲ್ಲ ದೇವತೆಗಳು, ಇದೆಲ್ಲವನ್ನೂ ಕೂಡ ದೃಷ್ಟವಾನ್ ಸ್ತ್ರೀತನುಂ ತತ್ರ ಪ್ರಹ್ಲಾದ ಅರಿಕುಲಾಂತಕಃ ಅಂತ ವಿಷ್ಣು ಧರ್ಮೋತ್ತರ ಪುರಾಣ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ, ಧೃತರಾಷ್ಟ್ರನಿಗೆ ವಿಶ್ವರೂಪ ತೋರಿಸಿದ, ಭೀಷ್ಮಕ ರಾಜನಿಗೆ ವಿಶ್ವರೂಪವನ್ನು ತೋರಿಸಿದ, ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಒಂದು ರೀತಿಯ ವಿಶ್ವರೂಪವನ್ನು ಪರಮಾತ್ಮ ಅಲ್ಲಿ ತೋರಿಸಿದ ಅಂತ ಕೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಮೋಹಿನಿ ಅವತಾರದಲ್ಲಿಯೂ ಒಂದು ವಿಲಕ್ಷಣವಾದಂತಹ ತನ್ನ ವಿಶ್ವರೂಪವನ್ನು ಪರಮಾತ್ಮ ತೋರಿಸಿದ್ದಾನೆ. ಆ ಮೋಹಿನಿ ರೂಪದೊಳಗೆ ವಕ್ಷಸ್ಥಲದಲ್ಲಿ ಶ್ರೀದೇವಿಯನ್ನು ಪರಮಾತ್ಮ ತೋರಿಸಿದ್ದಾನೆ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ಮೋಹಿನಿ ರೂಪದಿಂದ ಒಂದು ಬಾಹ್ಯವಾದ ಜಡವಾದ ಅಮೃತವನ್ನು ಪಾನ ಮಾಡಿಸಿ ಅಮೃತತ್ವವನ್ನು ಪರಮಾತ್ಮ ಕೊಟ್ಟರೆ, ವ್ಯಾಸರೂಪದಿಂದ ಭಗವಂತ ತತ್ವಜ್ಞಾನಾಮೃತವನ್ನು ಎಲ್ಲರಿಗೆ ಉಣಿಸಿ ಅವರಲ್ಲಿರುವಂತಹ ಅಜ್ಞಾನಾದಿ ದೋಷಗಳನ್ನು ಪರಿಹಾರ ಮಾಡಿದ್ದಾನೆ ಎಂಬುದಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಅಂತಹ ವ್ಯಾಸರೂಪದ ವಿಶೇಷವಾದಂತಹ ಚಿಂತನವನ್ನು ನಾವೆಲ್ಲ ಮಾಡಬೇಕು. ವೇದವ್ಯಾಸದೇವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ